ಅರಕಲಮೂಡೂರು ಗ್ರಾಮದಲ್ಲಿ ಮನೆ ಮಂದಿ ಬೆಂಗಳೂರಿಗೆ ತೆರಳಿದ್ದಾಗ ಮನೆಗೆ ನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಸಾವಿರಾರು ರೂಪಾಯಿ ನಗದನ್ನ ದರೋಡೆ ಮಾಡಿದ್ದಾರೆ. ಇಲ್ಲಿನ ನಿವಾಸಿ ಇಬ್ರಾಹಿಂ ಕೈಲಾರ್ ಎಂಬವರ ಮನೆಯಲ್ಲಿ ಈ ಕಳ್ಳತನದ ಕೃತ್ಯ ನಡೆದಿದೆ. ಇಬ್ರಾಹಿಂ ಅವರು ಫೆಬ್ರವರಿ 24ರಂದು ಬೆಳಗ್ಗೆ 6:45ಕ್ಕೆ ಮಗಳ ಮನೆಗೆಂದು ಬೆಂಗಳೂರಿಗೆ ಹೊರಟಿದ್ದರು. ಈ ವೇಳೆ ಚಿನ್ನದ ಸುಮಾರು 10 ಪವನಿನ ಹಾರ ಮತ್ತು ಸುಮಾರು 5.25 ಪವನ್ ತೂಕದ ಚಿನ್ನದ ನೆಕ್ಲೆಸ್ಗಳನ್ನ ಮನೆಯ ಬೆಡ್ರೂಮ್ನಲ್ಲಿರುವ ಕಪಾಟಿನಲ್ಲಿಟ್ಟು ಇನ್ನೊಂದು ಬೆಡ್ರೂಮಿನ ಕಪಾಟಿನಲ್ಲಿ ಪತ್ನಿಯ ಹ್ಯಾಂಡ್ ಬ್ಯಾಗ್ನಲ್ಲಿ 60,000 ರೂಪಾಯಿ ನಗದು ಹಣವನ್ನ ಇರಿಸಿ ಮನೆಗೆ ಬೀಗ ಹಾಕಿ ಹೋಗಿದ್ದರು. ಫೆಬ್ರವರಿ 28ರಂದು ಬೆಳಗ್ಗೆ 11 ಗಂಟೆಗೆ ಕಾವಲಕಟ್ಟೆ ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ ಆನಂದ ಅವರು ಮನೆಗೆ ಪೋಸ್ಟ್ ನೀಡಲು ಬಂದಾಗ ಮನೆಯ ಬಾಗಿಲು ಸ್ವಲ್ಪ ತೆರೆದಿದ್ದರಿಂದ ಇಬ್ರಾಹಿಂ ಅವರಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದಾರೆ. ತಕ್ಷಣ ಇಬ್ರಾಹಿಂ ಅವರ ಸೂಚನೆಯ ಮೇರೆಗೆ ಪಕ್ಕದ ಮನೆಯವರು ಆಗಮಿಸಿ ಪರಿಶೀಲಿಸಿದಾಗ ಮನೆಯ ಮುಂಭಾಗಿಲ ಸೆಂಟರ್ ಲಾಕ್ ಮುರಿದಿದ್ದು ಪತ್ತೆಯಾಗಿದೆ. ಇಬ್ರಾಹಿಂ ಅವರು ಸಂಜೆ ಮನೆಗೆ ಬಂದು ನೋಡಿದಾಗ ಚಿನ್ನದ ಒಡವೆಗಳು ಮತ್ತು ನಗದು ಕಳವಾಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಇಬ್ರಾಹಿಂ ಅವರು ನೀಡಿದ ದೂರಿನಂತೆ ಪುಂಚಾಲಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.